ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ಈ ಇನ್ಸಿಡೆಂಟ್ ಇದೆಯಲ್ಲ, ಇದು ಭಾಳ ಕರಡು ಕಿತ್ತು ಬರುವಂಥ ಇನ್ಸಿಡೆಂಟ್ ಇದು 3 ವರ್ಷಗಳ ಹಿಂದೆ ಕೇರಳದಲ್ಲಿ ನಡೆದಂಥ ವಯನಾಡಲ್ಲಿ ನಡೆದಂಥ ಒಂದು ಕ್ರೂರವಾದ ಘಟನೆ. ಮನುಷ್ಯನ ಕೀಳು ಪರಿಸ್ಥಿತಿ ಹಾಗೂ ಮನುಷ್ಯನ ಒಂದು ಕೆಟ್ಟ ಮನಸ್ಥಿತಿ ಯಾವ ಮಟ್ಟಿಗೆ ಇರುತ್ತೆ ಅಂತ ಇದೊಂದು ಉದಾಹರಣೆ. ಕೇರಳದ ವಯನಾಡಲ್ಲಿ ಪೈನಾಪಲ್ ಅಂತ ತಿನ್ನೋಕ್ಕೆ ಅಂತ ಹೋಗಿರುತ್ತೆ ಈ ಆನೆ. ಇದು ಪ್ರೆಗ್ನೆಂಟ್ ಕೂಡ ಆಗಿರುತ್ತೆ. ಅದು ಹೊಟ್ಟೆ ಹಸುವಿಗೆ ಅದು ಹೋಗಿರುತ್ತೆ. ಇದು ಆನೆಕಟ್ಟ ಈಗಾಗಲೇ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಪಕ್ಕ ಪ್ಲ್ಯಾನ್ ಮಾಡಿಬಿಟ್ಟು ಅದರಲ್ಲೊಂದು ನೀರಿನ ಹೊಂಡ ಹತ್ರ ಕ್ರಿಯೇಟಿವ್ ಮಾಡಿ ಆ ನೀರಿನ ಹೊಂಡದೊಳಗೆ ಬಂದದ್ದು ಪೈನಾಪಲ್ ತಿನ್ನುತ್ತೆ ಅನ್ನೋದು ಗೊತ್ತು ಮಾಡ್ಕೊಂಡು ಅದೇ ಜಾಗಕ್ಕೆ ಬಾಂಬ್ಗಳನ್ನ ಇಟ್ಟು, ಅಂದರೆ ಈ ಪಟಾಕಿ ಹೊಡೆಯೋದು ದೊಡ್ಡ ದೊಡ್ಡ ಬಾಂಬ್ಗಳು, ಈರುಳ್ಳಿ ಬಾಂಬ್ಗಳಂತ ಮದ್ದು ಮಾಡಿ ಇಟ್ಟು ಅದು ತಿಂದಿದ ತಕ್ಷಣವೇ ಬ್ಲಾಸ್ಟ್ ಆಗುತ್ತೆ. ಕೊನೆಗೆ ಅದರ ಬಾಯಿ ಕೂಡ ಇದಾಗುತ್ತೆ, ಏನು ತಿನ್ನೋಕ್ಕೂ ಆಗೋದಿಲ್ಲ. ಬರೋಬ್ಬರಿ 1 ವಾರಗಳ ಕಾಲ ಅದೇ ನೀರಿನಲ್ಲಿ ಇದ್ದು ನರಳಿ 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 ಸಾಯುತ್ತೆ. ಇವತ್ತು ಕೇರಳದಲ್ಲಿ ಇದಾಗೋಯಿತು, ಪ್ರಕೃತಿ ವಿಕೋಪ ಆಗೋಗಿದೆ, ಅಷ್ಟು ಜನ ಸಾಯ್ತಿದ್ದಾರೆ, ಇಷ್ಟು ಜನ ಸಾಯ್ತಿದ್ದಾರೆ ಅಂತ ನೋವಿದೆ, ಕಣ್ಣೀರಾಗುತ್ತೆ. ಅವತ್ತು ಇದೇ ಆನೆಗೆ ಇದೇ ಪರಿಸ್ಥಿತಿ ತಂದಿಟ್ಟಲ್ಲ ಅದೇ ಮನುಷ್ಯರು, ಇವ್ರಿಗೇನು ಹೇಳಬೇಕು? ಇವ್ರಿಗೇನು ಶಿಕ್ಷೆ ಆಗಿದೆ ಏನೋ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ತೊಗೊಳಕ್ಕೆ ನೋಡಿದ್ರೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಸಿಗ್ತಿಲ್ಲ. ಆದರೆ ಈ ಥರ ಪಾಪಕೃತ್ಯಗಳು ಕೇರಳದಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಇವತ್ತು ನಾವು ಪ್ರಕೃತಿಗೆ ವಾಪಸ್ ಕೊಟ್ಟಿದ್ವಿ, ಅದೇ ನಮಗೆ ತಿರ್ಗಿ ವಾಪಸ್ ಕೊಟ್ಟಿದೆ. ಅದನ್ನು ನಾವು ಅನುಭವಿಸೋಕ್ಕೆ ತಯಾರಿರಬೇಕು. ನಾವು ಒಂದು ಜೀವಕ್ಕೆ ನೋವು ಕೊಟ್ಟಿದ್ದೀವಿ ಅಂದಾಗ, ಆ ಜೀವ ನಮಗೆ ನೋವು ಕೊಡುತ್ತೆ ಅಂದಾಗ ನಾವು ತಡ್ಕೊಳಕ್ಕಿರಬೇಕು ಗಟ್ಟಿಯಾಗಿ, ಅಲ್ವಾ? ಅಷ್ಟೇ. ನಿಜಕ್ಕೂ ಈ ಆನೆ ವಿಷಯದಲ್ಲಂತೂ ನನಗೆ ಭಾಳ ಬೇಸರ ಆಗಿದೆ. ಧನ್ಯವಾದ.